ಮಾಡೋ ಅಡ್ಗೆನ ಪ್ರೀತಿಯಿಂದ ಮಾಡಿದ್ರೆ ರುಚಿ ಹೆಚ್ಚಾಗುತ್ತೆ ಅಂತಾರೆ ಅಲ್ವಾ. ವೆಲ್ಕಮ್ ಬ್ಯಾಕ್. ಆಸ್ ಅ ವೆಜಿಟೇರಿಯನ್ ನಾನ್ ನಿನ್ ಕುಕ್ ಮಾಡಿದೆ ಇವತ್ತು ನನ್ನ ಹಸ್ಬೆಂಡ್ ಗೆ ಅಂತ ಹೇಳ್ತೀನಿ. ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಆಗಿ ಆಶ್ ಕಾರ್ಡ್ ಅಂದ್ರೆ ಬೂದ್ ಕುಂಬಳಕಾಯಿ ಜ್ಯೂಸ್, ಗುಡ್ ಫಾರ್ ಮೇಂಟೈನಿಂಗ್ ದ ಬಾಡಿ ಟೆಂಪರೇಚರ್. ಇನ್ನ ಟೀ ಸೆಕ್ಷನ್ ಅಲ್ಲಿ ಅ ಬಿಗ್ ನೋ ಫಾರ್ ನಾರ್ಮಲ್ ಟೀ, ವಿಲ್ ಗೋ ಫಾರ್ ಹರ್ಬಲ್ ಟೀ. ಇದರಲ್ಲಿ ಮೈನ್ ಆಗಿ ಹೈಬಿಸ್ಕಸ್, ಲೆಮನ್ ಗ್ರಾಸ್, ಜೀರಿಗೆ, ಸೋಂಪು, ಬೆಲ್ಲ, ತುಳಸಿ, ದೊಡ್ಡಪತ್ರೆ ಇಷ್ಟೆಲ್ಲ ಹಾಕ್ತೀನಿ. ಸೊ ದಿಸ್ ವಿಲ್ ಆಕ್ಟ್ ಆಸ್ ಅ ಇಮ್ಯುನಿಟಿ ಬೂಸ್ಟರ್. ಇನ್ನ ಬ್ರೇಕ್ಫಾಸ್ಟ್ ಗೆ ಮೇನ್ಲಿ ಸ್ಯಾಲಡ್ ಇರುತ್ತೆ. ಈ ಸ್ಯಾಲಡ್ ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಗೆ. ಇದಕ್ಕೆ ನಾನು ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್, ಪಂಪ್ಕಿನ್, ಬಟಾಣಿ, ಇದಕ್ಕೆ ಫೈಬರ್ ಜೊತೆ ಪ್ರೋಟೀನ್ ನ ಇಂಟೇಕ್ ಜಾಸ್ತಿ ಮಾಡಕ್ಕೆ. ಸೊ ಕಾಳುಗಳಾಗ್ಲಿ, ಮೇನ್ಲಿ ಕಡಲೆ ಬೀಜ ಆಗಿರ್ಬೋದು, ಅಗಸೆ ಬೀಜ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್ ಜೊತೆಗೆ ಪನ್ನೀರ್ ನ ಫ್ರೈ ಮಾಡಿ ಹಾಕುತ್ತಾ ಇದೀನಿ. ಸೊ ಬೆಳಗಿನ ಒಂದು ಲಘು ಉಪಹಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಸಾಫ್ಟ್ ಅಂಡ್ ಈಸಿ ಫಾರ್ ಡೈಜೆಷನ್. ಇದ್ರೊಟ್ಟಿಗೆ ಯಾವ್ದಾದ್ರು ಫ್ರೂಟ್ಸ್ ಅಂದ್ರೆ ದಾಳಿಂಬೆ ಬೇಕಿದ್ರೆ ಹಾಕೋಬಹುದು. ಅಂಡ್ ಮಧ್ಯಾಹ್ನಕ್ಕೆ ಹೆವಿ ಮೀಲ್ಸ್ ಆಗಿರುತ್ತೆ. ಇವತ್ತು ನಾನು ಬೇಳೆ, ತರಕಾರಿಗಳು, ಸೊಪ್ಪು ಹಾಗೆ ಮೇನ್ ಆಗಿ ಮೊಳಕೆ ಕಾಳು, ಫುಲ್ ಪ್ಯಾಕ್ಡ್ ವೆಜ್ ರೆಸಿಪಿ ಇದು. ಸೊ ಇದೆಲ್ಲದು ಒಟ್ಟಿಗೆ ಹಾಕೊಂಡ್ಬಿಟ್ಟು ಕುಕ್ಕರ್ ಅಲ್ಲೇನೆ ಸಾಂಬಾರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಸೈಡ್ಸ್ ಗೆ ಒಂದ್ ಒಳ್ಳೆ ಸೂಪರ್ ಫುಡ್ ಆಗಿ ನುಗ್ಗೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ಆಸ್ ಐ ಟೋಲ್ಡ್, ಇಟ್ಸ್ ಅ ಸೂಪರ್ ಫುಡ್. ಏನಿರಲ್ಲ ಅಂತ ಸರ್ಚ್ ಮಾಡ್ಬೇಕಷ್ಟೇ ಇದ್ರಲ್ಲಿ. ಎಷ್ಟಾಗಿತ್ತು ಇವತ್ತಿನ ಡಯಟ್. ಸಿಗ್ತೀನಿ ಇನ್ನೊಂದು ಡಯಟ್ ಪ್ಲಾನ್ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.